श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 39 आता असो हे बहु बोली ऐसे विश्व माया व्याली तेथ ಜಾಂಘು ಜಾಲಿ माझी ಸತ್ತ। ಈಗ ಸಾಕು ಈ ಬಹಳ ಹೇಳುವುದು ಇಂಥ ವಿಶ್ವಮಾಯಿ ಸೃಷ್ಟಿಯನ್ನೇ ಪ್ರಸವಿಸಿರುವುದು ಅದಕ್ಕೆ ಸಾಹ್ಯವಾಗಿರುವುದು ನನ್ನ ಅಧಿಷ್ಠಾನವು। ಈಗ ಈ ರೀತಿಯಾಗಿ ಬಹಳ ಹೇಳುವುದು ಸಾಕು ಬಿಡು। ಮೇಲೆ ವರ್ಣನೆ ಮಾಡಿದಂತೆ ಮಾಯೆಯು ಸಂಪೂರ್ಣ ಜಗತ್ತಿಗೆ ಜನ್ಮ ಕೊಡುವವಳಾಗಿರುತ್ತಾಳೆ। ಈ ಪದ್ಧತಿಯಲ್ಲಿ ಈ ಮಾಯೆಗೆ ನನ್ನ ಅಧಿಷ್ಠಾನದ ಆಧಾರ ಪ್ರಾಪ್ತವಾಗಿರುತ್ತದೆ। ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಃ ಪಿತಾ। ಹೇ ಕೌಂತೆಯ, ಸರ್ವಯೋನಿಗಳಲ್ಲಿ ಯಾವ ಶರೀರ ನಿರ್ಮಾಣವಾಗುತ್ತವೆಯೋ ಅವೆಲ್ಲವುಗಳಲ್ಲಿ ಮಾಯೆಯೇ ಕಾರಣವಾಗಿರುತ್ತದೆ ಹಾಗೂ ಅವುಗಳಲ್ಲಿ ಬೀಜ ಬಿತ್ತುವ ತಂದೆ ನಾನಾಗಿರುತ್ತೇನೆ। ಯಾ ಕಾರಣೇಮಿ ಪಿತಾ ಮಹದ್ಬ್ರಹ್ಮ ಮಾತಾ ಅಪತ್ಯ ಪಂಡು ಸುತ ಜಗಡಂಬರು। ಆದ್ದರಿಂದ ನಾನು ಪಿತಾ ಮಹದ್ಬ್ರಹ್ಮವೇ ಮಾತಾ ಅಪತ್ಯವಾಗಿರುವುದು ಪಂಡು ಸುತ ಜಗವ್ಯಾಪ್ತಿಯಲ್ಲವೂ। ಆದ್ದರಿಂದಲೇ ನಾನು ತಂದೆ ಹಾಗೂ ಮಹದ್ಬ್ರಹ್ಮವೇ ತಾಯಿ ಹಾಗೂ ಈ ಜಗತ್ತಿನ ಆಡಂಬರವೇ ಈ ಮಾಯೆಯ ಮಗನಾಗಿರುತ್ತಾನೆ। ಆತಾ ಶರೀರೇ ಬಹುತೆ ದೇಖೋ ನೇನ ಭೇದ ಹೋ ಚಿತ್ತೆ ಜೇ ಮನ ಬುದ್ಧ್ಯಾದಿ ಭೂತೆ ಏಕೇಚಿಯೇಥೆ। ಈಗ ಬಹು ಶರೀರಗಳನ್ನು ನೋಡಿ ಚಿತ್ತದಲ್ಲಿ ಹೊಂದಬೇಡ ಭೇದವನ್ನು, ಮನಬುದ್ಧಿ ಅಹಂಕಾರ ಭೂತಾದಿಗಳನ್ನು ಒಂದೇ ಆಗಿರುವವೆಂದು ತಿಳಿ। ಈಗ ಅನೇಕ ಪ್ರಕಾರದ ಶರೀರಗಳನ್ನು ನೋಡಿ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಭೇದ ಭಾವವನ್ನು ಹೊಂದಬೇಡ। ಮನಸ್ಸು ಬುದ್ಧಿ ಅಹಂಕಾರ ಹಾಗೂ ಪಂಚಮಹಾಭೂತಗಳು ಒಂದೇ ಆಗಿರುವುದೆಂದು ತಿಳಿದುಕೋ। ಇವುಗಳಲ್ಲಿ ಭೇದ ಭಾವವನ್ನು ಹೊಂದಬೇಡ। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ पंढरीनाथ महाराज की जय। जय जय रघुवीर समर्थ।